ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಈ ಸಮಯ ಈ ರಾಶಿ ಚಕ್ರದವರು ಬಹಳಷ್ಟು ಅದೃಷ್ಟವಂತರು. ನಿಮ್ಮ ಜೀವನದಲ್ಲಿ ಈಗ ಅದ್ಭುತವಾದ ಘಟನೆ ನಡೆಯುವುದಕ್ಕೆ ಶುರುವಾಗ್ತಾ ಇದೆ. ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆ ತೊಂದರೆಗಳು ನಿಮ್ಮಿಂದ ದೂರವಾಗಿ ಶ್ರೀಮಂತಿಕೆಯನ್ನು ನಿಮ್ಮ ಬಳಿಗೆ ಕರೆದುಕೊಂಡು ಬರುವಂತಹ ವಿಶೇಷವಾಗಿರುವಂತಹ ಸಮಯ ಈಗ ಗ್ರಹಗಳ ಮೂಲಕ ನಿಮಗೆ ಆಶೀರ್ವಾದದ ಮುಖಾಂತರ ನಿಮ್ಮ ಮನೆ ಮತ್ತು ನಿಮ್ಮ ಜೀವನವನ್ನು ಪ್ರವೇಶ ಮಾಡುತ್ತೆ. ಹೌದು, ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಾಳೆ ಅದೃಷ್ಟದ ಸಮಯ ಶುರುವಾಗ್ತಾ ಇದೆ. ಏಪ್ರಿಲ್ 6, 7, 8, 9, 10 ದಿನಗಳ ನಂತರ ನಿಮ್ಮ ಮನೆ ಬಾಗಿಲಲ್ಲಿ ಜನಜಾತ್ರೆ ಸೇರಲಿದೆ. ಕಾರಣ ತಿಳಿದರೆ ಆಶ್ಚರ್ಯ ಪಡ್ತೀರಾ. ಈ ರಾಶಿ ಚಕ್ರದವರ ಅದೃಷ್ಟ ಸಂಪೂರ್ಣವಾಗಿ ದೇವರು ನಿರ್ಮಿಸಿರುವಂತಹ ವಿಶೇಷವಾಗಿರುವಂತಹ ಸಂದರ್ಭದ ಜೊತೆಗೆ ಕಾಕತಾಳೀಯವಾಗಿ ಅಲ್ಲ, ಅದೃಷ್ಟದ ಸಮೇತವಾಗಿ ನಿಮ್ಮ ಜೀವನ ಹೊಳೆಯೋದಕ್ಕೆ ಶುರುವಾಗ್ತಾ ಇದೆ. ನಾಳೆಯಿಂದ ನೀವು ಬಹಳಷ್ಟು ಪುಣ್ಯವಂತರು. ನಿಮ್ಮ ಜೀವನದಲ್ಲಿ ಈ ರಾಶಿ ಚಕ್ರದವರಿಗೆ ಸ್ವಲ್ಪ ಕೇಳಿ ನಾಳೆ, ಏಕೆಂದರೆ ನಿಮ್ಮ ಜೀವನವೇ ಬದಲಾಗಬಹುದು. ಹೌದು ಸ್ನೇಹಿತರೆ, ನಾನು ಇಂದು ನಿಮಗೆ ಹೇಳಲು ಹೊರಟಿರುವಂತಹ 3 ಬೆಳ್ಳಿ ಪಾತ್ರೆಗಳ ಬಗ್ಗೆ. ಅದು ನಿಮ್ಮ ಅದೃಷ್ಟದ ಬಾಗಿಲುಗಳನ್ನು ತೆರೆಯಬಹುದು. ಆದರೆ ಈ ವಿಷಯಗಳು ಸರಳವಲ್ಲ. ಈ 3 ಉದಾಹರಣೆಗಳಲ್ಲಿ ನಿಮ್ಮ ಹಣೆ ಬರಹವು, ನಿಮ್ಮ ಅದೃಷ್ಟವು ಮತ್ತು ನಿಮ್ಮ ಮುಂಬರುವಂತಹ ದೊಡ್ಡ ಸುದ್ದಿ ಅಡಗಿರುತ್ತದೆ. ಈಗ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುವಂತಹ ಸಮಯ. ಒಟ್ಟಾರೆಯಾಗಿ ಜನಜಾತ್ರೆ ನಿಮ್ಮ ಮನೆಯನ್ನ ಸುತ್ತುವರಿಯುವಂತಹ ಅದ್ಭುತವಾದ ವಿಶೇಷವಾದ ಸಂದರ್ಭ. ಇದರಿಂದಾಗಿ ನಿಮಗೆ ವಿಶೇಷವಾಗಿ ಎಲ್ಲ ರೀತಿಯ ದೊಡ್ಡ ದೊಡ್ಡ ವ್ಯಕ್ತಿಗಳು, ರಾಜಕಾರಣಿಗಳು ಅಷ್ಟೇ ಅಲ್ಲದೆ ನಿಮ್ಮ ಕುಟುಂಬ ಸದಸ್ಯರು, ನಿಮ್ಮನ್ನು ಯಾರು ಅವಮಾನ ಮಾಡಿದರೋ ಎಲ್ಲರೂ ಕೂಡ ನಿಮಗೆ ಧನ್ಯವಾದ ಮತ್ತು ಕೃತಜ್ಞತೆಯನ್ನು ಹೇಳಲು ಸಂಭ್ರಮಿಸಲು ನಿಮ್ಮ ಮನೆ ಮುಂದೆ ಎಲ್ಲರ ಗುಂಪು ಸೇರಿಕೊಳ್ಳುತ್ತದೆ. ನಿಮ್ಮ ಮನೆ ಬಾಗಿಲಲ್ಲಿ ನಡೆಯುವಂತಹ ಜನಜಾತ್ರೆಯನ್ನು ನೋಡಿ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗ್ತಾರೆ. ಏಕೆಂದರೆ ನೀವು ಅದೃಷ್ಟವಂತರಾಗ್ತೀರಾ. ಆದ್ದರಿಂದ ನಿಮ್ಮ ಮುಂಬರುವಂತಹ ದಿನಗಳು ಬಹಳಷ್ಟು ಲಾಭವನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ಮುಂದಿನ 24 ಗಂಟೆಯಲ್ಲಿ ನಿಮ್ಮ ಸುತ್ತಲೂ ಒಂದು ಚಿಹ್ನೆ ಕಾಣಿಸಿಕೊಳ್ಳುತ್ತದೆ. ಅದು ನಿಮಗೆ ತಿಳಿಸುತ್ತದೆ ನಿಮ್ಮ ಬಡತನ ಕೊನೆಗೊಳ್ಳುವಂತಹ ಮತ್ತು ಸಂಪತ್ತು ಸುರಿಯಲು ಪ್ರಾರಂಭಿಸುವಂತಹ ಹಂತಕ್ಕೆ ನಿಮ್ಮನ್ನು ನೇರವಾಗಿ ಕರೆದೊಯ್ಯುತ್ತದೆ. ಒಟ್ಟಾರೆಯಾಗಿ ಆದರೆ ನೆನಪಿಡಬೇಕು, ಎಲ್ಲರಿಗೂ ಕೂಡ ಈ ಅವಕಾಶ ಸಿಗೋದಿಲ್ಲ. ಮತ್ತು ನೀವು ಈ ವಿಡಿಯೋವನ್ನು ಬಿಟ್ಟರೆ ಪೂರ್ತಿಯಾಗಿ ನೋಡದೆ ಸ್ಕಿಪ್ ಮಾಡಿದರೆ ನಿಮಗೆ ಯಾವುದೇ ಮಾಹಿತಿ ಅರ್ಥವಾಗುವುದಿಲ್ಲ. ಅದರಿಂದಾಗಿ ನೀವು ಎಲ್ಲವನ್ನ ಕಳೆದುಕೊಳ್ತೀರಾ. ಆದ್ದರಿಂದ ವಿಡಿಯೋವನ್ನು ಒಂಟಿಯಾಗಿ ಶಾಂತವಾಗಿ ಕುಳಿತು ಕೊನೆವರೆಗೂ ವೀಕ್ಷಿಸಿ. ಖಂಡಿತವಾಗಿ ದೇವರ ಕೃಪೆ ಒಬ್ಬ ಮನುಷ್ಯನ ಮೇಲೆ ಒಮ್ಮೆ ಬಿದ್ದರೆ ಸಾಕು. ಎಂಥದೇ ಬಡತನ ಇದ್ರೂ ಕೂಡ ಎಲ್ಲವನ್ನ ದೂರ ಮಾಡಿಕೊಂಡು ದಿಢೀರನೆ ಶ್ರೀಮಂತಿಕೆಗೆ ಹೋಗಬಹುದು. ಏಕೆಂದರೆ ನಾನು ನಿಮಗೆ ಹೇಳುತ್ತಿರುವಂತಹ ಸ್ಥಳದ ಹೆಸರು, ಚಿಹ್ನೆ, ಅವುಗಳನ್ನು ಹೇಗೆ ಕಂಡು ಹಿಡಿಯಬೇಕೆಂದು ಹೇಳುತ್ತೇನೆ. ಈ ರಾಶಿಯವರಿಗೆ ನೀವು ಈ ಕಲಿಯುಗವನ್ನು ಆಳಲು ಹುಟ್ಟಿರೋದ್ರಿಂದ ನೀವು ಸಾಮಾನ್ಯವಾದ ಮನುಷ್ಯರಲ್ಲ. ಕನ್ಯಾ ರಾಶಿಯವರೇ, ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆ ಕೂಡ ಕಾಕತಾಳೀಯವಲ್ಲ. ಮೊದಲು ನೀವು ಕಲಿಯುಗದ ದೇವರು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಭಕ್ತರಾಗಿದ್ದರೆ ಓಂ ಶ್ರೀ ವೆಂಕಟೇಶ್ವರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ವೆಂಕಟೇಶ್ವರನ ಬಳಿ ಇರುವಂತಹ ಸಕಲ ಐಶ್ವರ್ಯ ಕೂಡ ಈಗ ನಿಮ್ಮ ಪಾಲಿಗೆ ಕೂಡ ದೊರೆಯುತ್ತದೆ. ಏಕೆಂದರೆ ಲಕ್ಷ್ಮೀ ಸಮೇತನಾಗಿ ಶ್ರೀಮನ್ನಾರಾಯಣ ನಿಮ್ಮ ಮನೆಗೆ ಪ್ರವೇಶ ಮಾಡುವಂತಹ ಸಮಯ ಇದಾಗಿದೆ. ನೀವು ಹಾಗೂ ನಿಮ್ಮ ಕುಟುಂಬದವರು ವೆಂಕಟೇಶ್ವರನ ಆಶೀರ್ವಾದವನ್ನು ಪಡೆದುಕೊಂಡರೆ ಖಂಡಿತವಾಗಿ ನಿಮ್ಮ ರಾಶಿ ಚಕ್ರದ ಚಿಹ್ನೆಯ ಅದೃಷ್ಟ ಹೊಳೆಯೋದಕ್ಕೆ ಶುರುವಾಗುತ್ತೆ. ಕಷ್ಟಗಳು ದೂರವಾಗುತ್ತೆ. ರಾಶಿ ಹಣ ಅನ್ನೋದು ನಿಮ್ಮ ಜೀವನವನ್ನು ಆವರಿಸಿಕೊಳ್ಳುತ್ತೆ. ನಿಮ್ಮ ಜೀವಿತಾವಧಿಯಲ್ಲಿ ಎಲ್ಲ ತೊಂದರೆಗಳನ್ನು ದೂರ ಮಾಡ್ಕೊಳ್ತೀರಾ. ನೀವು ಯಾವುದೇ ರೀತಿಯ ತೊಂದರೆಯನ್ನು ಅನುಭವಿಸ್ತಿದ್ರು ಕೂಡ ಒಂದೇ ಒಂದು ಆಶೀರ್ವಾದ ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಶ್ರೀಮಂತಿಕೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಎಲ್ಲರೂ ಕೂಡ ಶ್ರೀಮಂತಿಕೆ ಬೇಕು, ಹಣ ಬೇಕು. ಆದ್ದರಿಂದ ನೀವು ಕೂಡ ಯಾರಿಗೆ ಒಳ್ಳೆಯದನ್ನು ಮಾಡಿದರೂ ಕೂಡ ಕೆಲವು ಜನರು ನಿಮಗೆ ಕೆಟ್ಟದನ್ನು ಮಾಡ್ತಾ ಇದ್ದಾರೆ. ಅದೇ ವ್ಯಕ್ತಿಗಳು ನಿಮಗೆ ಕೆಟ್ಟವರಾಗಿ ಕಾಣಿಸ್ತಾರೆ. ಏಕೆಂದರೆ ನಿಮ್ಮ ಬಳಿ ಸಹಾಯವನ್ನು ತೆಗೆದುಕೊಂಡ ನಂತರ ಅವರ ನಿಜವಾದ ಮುಖ ಬಣ್ಣ ನಿಮಗೆ ಕಂಡು ಹಿಡಿಯುವುದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಜೀವಿತಾವಧಿಯಲ್ಲಿ ಸಂತೋಷವು ಆಗಾಗ್ಗೆ ಬರುತ್ತದೆ ಮತ್ತು ಹೋಗುತ್ತದೆ. ಸ್ನೇಹಿತರೆ, ಹಣವು ಮುಖ್ಯವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಹಣ ಒಂದು ಕೈಯಲ್ಲಿ ಬರುತ್ತದೆ ಮತ್ತು ಇನ್ನೊಂದು ಕೈಯಲ್ಲಿ ಹೊರಟು ಹೋಗುತ್ತಿದೆ. ಇದಕ್ಕೆಲ್ಲ ಏನು ಕಾರಣ? ದುಃಖಗಳು ಪ್ರತಿಯೊಬ್ಬರ ಜೀವನದ ಒಂದು ಭಾಗ. ಕೆಲವರಿಗೆ ಕಡಿಮೆ ದುಃಖವಿದ್ದರೆ ಇನ್ನು ಕೆಲವರಿಗೆ ಹೆಚ್ಚು ದುಃಖವಿರುತ್ತದೆ. ವರ್ತಮಾನದಲ್ಲಿ ಸಂತೋಷ ನಿಂತಂತೆ ಕಾಣುತ್ತದೆ. ಅದೇ ರೀತಿ ನೀವು ಹಣವನ್ನು ಸಂಪಾದನೆ ಮಾಡಲು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದು ಹಾಳಾಗುತ್ತಿದೆ. ಆದರೆ ಈಗ ವಿಷಯವನ್ನ ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ತಲೆಯಲ್ಲಿ ಇಟ್ಟುಕೊಂಡರೆ ಖಂಡಿತವಾಗಿ ನೀವು ಎಲ್ಲವನ್ನ ಕೂಡ ನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಬರಮಾಡಿಕೊಳ್ತೀರಾ. ನಿಮ್ಮ ಕೆಲಸವು ಎಂದಿಗೂ ಹಾಳಾಗೋದಿಲ್ಲ ಮತ್ತು ಈ ಲೋಕದ ಜನರು ನಿಮ್ಮನ್ನು ಕೆಣಕುತ್ತಾರೆ. ನಿಮ್ಮ ದಾರಿಯಲ್ಲಿ ತೊಂದರೆಗಳನ್ನು ಸೃಷ್ಟಿ ಮಾಡ್ತಾರೆ. ನಂತರ ಅವರು ನಮ್ಮ ತಾಳಕ್ಕೆ
ನಂತರ ಅವರು ನಿಮ್ಮ ತಾಳಕ್ಕೆ ಕುಣಿಯುತ್ತಾರೆ, ನೀವು ಹೇಳಿದಂತೆ ಕೇಳುತ್ತಾರೆ. ಈ ಒಂದು ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಂಡರೆ ಹಣದಿಂದ ನಿಮ್ಮ ಖಾತೆ ತುಂಬುತ್ತದೆ. ಹಣವನ್ನು ಎಣಿಸಿ ಎಣಿಸಿ ನಿಮಗೆ ಸುಸ್ತಾಗುತ್ತದೆ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರೋದು ಖಂಡಿತವಾಗಿ ನಿಜವಾಗಿರುತ್ತೆ. ಈ ಸಮಯದಲ್ಲಿ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತದೆ. ಹಣ ನೀರಿನಂತೆ ನಿಮ್ಮ ಜೀವನಕ್ಕೆ ಹರಿಯುತ್ತದೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರೇ, ನಿಮ್ಮ ಶತ್ರುಗಳು ಆಶ್ಚರ್ಯಚಕಿತರಾಗ್ತಾರೆ. ಈಗ ನಿಮ್ಮ ಅದೃಷ್ಟ ವಜ್ರಕ್ಕಿಂತ ಪ್ರಕಾಶಮಾನವಾಗಿ ಹೊಳೆಯೋದಕ್ಕೆ ಶುರು ಮಾಡುತ್ತೆ. ನಿಮ್ಮ ಕನಸು ನನಸಾಗುತ್ತದೆ, ಏಕೆಂದರೆ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖವಾದ ಬದಲಾವಣೆ ಸಂಭವಿಸ್ತಾ ಇದೆ. ನಿಮ್ಮ ಜಾತಕದಲ್ಲಿ ಒಂದು ಪವಾಡ ಕಾಣಿಸಿಕೊಳ್ಳುತ್ತದೆ. ಅದನ್ನು ನೋಡಲು ನೀವು ಆಶ್ಚರ್ಯಚಕಿತರಾಗ್ತೀರಾ. ಏಕೆಂದರೆ ಕನ್ಯಾ ರಾಶಿಯವರು ಬಹಳಷ್ಟು ಮೃದು ಸ್ವಭಾವದವರು, ಒಳ್ಳೆಯ ಮನಸ್ಸಿನವರು, ಎಲ್ಲ ಕಷ್ಟಗಳನ್ನು ತಮ್ಮೊಳಗೆ ಇಟ್ಟುಕೊಳ್ಳುವಂತಹ ವ್ಯಕ್ತಿತ್ವದವರು. ಆದರೆ ಈಗ ದೇವರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ನೇರವಾಗಿರುವಂತಹ ಕರುಣೆಯ ಮಳೆಯನ್ನು ಸುರಿಸುತ್ತಿದೆ. ಈ ಕರುಣೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಯನ್ನು ಸಂಪೂರ್ಣವಾಗಿ ದೂರ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ರಹಸ್ಯವಾಗಿರುವಂತಹ ತಂತ್ರ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ವಿಶೇಷವಾದ ಸಮಯ. ಗೆಲುವಿನ ಸುರಿಮಳೆ ಸುರಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನ ಇನ್ನು ಮುಂದೆ ಬಹಳಷ್ಟು ವಿಶೇಷವಾಗಿರುವಂತಹ ಸ್ಥಾನಮಾನ, ಗೌರವವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾ ಹೋಗ್ತೀರಾ. ಈ ಸಮಯ ಕನ್ಯಾ ರಾಶಿಯವರು ನಿಮ್ಮ ದುಃಖಗಳೆಲ್ಲ ಕೊನೆಗೊಳ್ಳುತ್ತದೆ ಎಂದು ನಾನು ನಿಮಗೆ ಭರವಸೆಯನ್ನು ನೀಡುತ್ತಿದ್ದೇನೆ. ಈಗ ನೀವು ಖಂಡಿತವಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ನಿಮ್ಮ ಅಳುವ ಸಮಯ ಮುಗಿದಿದೆ. ನೀವು ಈಗ ಸಂಭ್ರಮವನ್ನು ಆಚರಿಸಬೇಕಷ್ಟೇ. ಇಲ್ಲಿಯವರೆಗೆ ನಿಮ್ಮ ಭವಿಷ್ಯವಾಣಿಗಳಲ್ಲಿ ಹಲವಾರು ತೊಂದರೆಗಳು ಬರ್ತಾ ಇದ್ವು, ಹೋಗ್ತಾ ಇದ್ವು. ಆದರೆ ಈ ಒಂದು ಭವಿಷ್ಯವಾಣಿ ನಿಮ್ಮ ಜೀವನವನ್ನು ನಿರ್ಧರಿಸುತ್ತದೆ. ಏಕೆಂದರೆ ಸ್ನೇಹಿತರೆ, ನಾವು ಯಾವುದೇ ಮಾಹಿತಿಯನ್ನು ನೀಡಿದ್ರೂ ಕೂಡ ಎಲ್ಲ ಮಾಹಿತಿಗಳು ನಿಮ್ಮ ಗ್ರಹಗಳ ಸಂಚಾರವನ್ನು ಆಧರಿಸಿರುತ್ತದೆ. ಆದ್ದರಿಂದ ಇದರಲ್ಲಿ ಯಾವುದೇ ತಪ್ಪು ಕೂಡ ಇರೋದಿಲ್ಲ. ನಿಮ್ಮ ಹುಟ್ಟಿದಂತಹ ದಿನಾಂಕವನ್ನು ನೀವು ಪರಿಶೀಲನೆ ಮಾಡಿಸಿದಾಗ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಅದೃಷ್ಟಗಳು ನಿಮ್ಮ ಕೈಗೆ ಮತ್ತು ನಿಮ್ಮ ಕಣ್ಣಿಗೆ ಕಾಣಿಸುತ್ತದೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರ ಜೀವನದಲ್ಲಿ ಜ್ಯೋತಿಷ್ಯ ಎಲ್ಲವನ್ನ ತಿಳಿಸುತ್ತದೆ. ನಿಮ್ಮ ಜೀವನದ ಕಷ್ಟಗಳನ್ನು ದೂರ ಮಾಡುತ್ತದೆ. ಏಕೆಂದರೆ ಈ ರೀತಿಯ ಅವಕಾಶ ಮತ್ತೆ ಮತ್ತೆ ಬರೋದಿಲ್ಲ ಮತ್ತು ಹಿಂದಿನ ಭವಿಷ್ಯ ಜ್ಯೋತಿಷ್ಯ ಖಂಡಿತವಾಗಿ ನಿಮ್ಮ ಜೀವನದ ಆರಂಭದಿಂದ ಕೊನೆಯವರೆಗೂ ನಡೆದಂತಹ ಎಲ್ಲ ರೀತಿಯ ತಪ್ಪು ಗ್ರಹಿಕೆಗಳು, ತೊಂದರೆಗಳನ್ನು ದೂರ ಮಾಡಿ ನಿಮ್ಮ ಜೀವನಕ್ಕೆ ಸ್ಪಷ್ಟವಾದ ಸೂಕ್ತವಾದ ಪರಿಹಾರವನ್ನು ಕೂಡ ತಿಳಿಸಿಕೊಡುತ್ತದೆ. ಈ ಸಮಯ ನೀವು ಜಾಗರೂಕತೆಯಿಂದ ಇರಬೇಕು. ಶ್ರೀಮಂತರಾಗೋದನ್ನು ಖಂಡಿತವಾಗಿ ನಿಮ್ಮ ಕಣ್ಣುಗಳಲ್ಲಿ ನಂಬಕ್ಕೆ ಆಗದೆ ಇರುವಂಥ ಒಂದು ವಿಶೇಷವಾಗಿರುವಂಥ ಹಣವನ್ನು ಬರಮಾಡಿಕೊಂಡು ಮನೆಯಲ್ಲಿ ಒಂದು ದೊಡ್ಡ ಮತ್ತು ಪವಾಡದ ಘಟನೆ ನಡೆಯುತ್ತದೆ. ನಾನು ನಿಮಗೆ ಹೇಳುತ್ತೇನೆ ಮತ್ತು ಈ ಘಟನೆಯನ್ನು ನಿಮ್ಮನ್ನು ರಾಜರನ್ನಾಗಿ ಮಾಡಿಸುತ್ತದೆ. ಈ ಘಟನೆಯು ಲಕ್ಷ್ಮೀ ದೇವಿಯ ಅಭಿವ್ಯಕ್ತಿಯಾಗಿರುತ್ತದೆ. ಅಂದರೆ ಸ್ನೇಹಿತರೆ, ಮುಂಬರುವಂತಹ 4-5 ದಿನಗಳು ನೀವು ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಮುಂದಿನ 4-5 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ನಡೆಯಲಿರುವಂತಹ ಘಟನೆ ಏನೆಂದರೆ, ನಿಮ್ಮ ಮನೆಯಲ್ಲಿ ಒಬ್ಬ ದೇವತೆ ಹಾವಿನ ರೂಪದಲ್ಲಿ ಕಾಣಿಸಿಕೊಳ್ತಾರೆ ಮತ್ತು ನೀವು ಹಾವನ್ನು ನೋಡಿದ ತಕ್ಷಣ ಸಾಮಾನ್ಯವಾದ ಹಾವು ಎಂದು ತಪ್ಪಾಗಿ ಭಾವಿಸಬಾರದು. ಅದು ನಿಮ್ಮ ಕನಸಿನಲ್ಲಿ ಬರಬಹುದು, ಅಥವಾ ನಿಮ್ಮ ಫೋನ್ನಲ್ಲಿ ಕಾಣಿಸಿಕೊಳ್ಳಬಹುದು, ಅಥವಾ ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಯಾವುದೇ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು. ಅದು ಖಂಡಿತವಾಗಿ ದೇವರು ಕೊಡುತ್ತಿರುವಂತಹ ವಿಶೇಷವಾದ ಸೂಚನೆಯಾಗಿರುತ್ತದೆ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಅವತಾರ ಮತ್ತು ನಿಮ್ಮ ಜೀವನಕ್ಕೆ ಬರ್ತಿರತಕ್ಕಂಥ ವಿಶೇಷವಾದ ಒಂದು ಆಶೀರ್ವಾದದ ಮುನ್ಸೂಚನೆಯಾಗಿರುತ್ತದೆ. ಈ ಸಮಯ ನಿಮ್ಮ ಮನೆಯಲ್ಲಿ ಮತ್ತು ಜೀವನದಲ್ಲಿ ಬಡತನದಿಂದ ನಿಮ್ಮನ್ನು ರಾಜನನ್ನಾಗಿ ಮಾಡಿಸುವಂತಹ ಮುಂದಿನ 4-5 ದಿನದಲ್ಲಿ ನಿಮ್ಮ ಮನೆಯಲ್ಲಿ ದೇವರುಗಳ ಒಂದು ವಿಶೇಷವಾದ ಆಶೀರ್ವಾದ ಕಾಣಿಸುತ್ತದೆ. ಅದು ಕಾಣಿಸಿಕೊಂಡರೆ, ಹೊರ ಬಂದರೆ ಅದನ್ನು ಕೊಲ್ಲಲು ಪ್ರಯತ್ನಿಸಬಾರದು. ಏಕೆಂದರೆ ಅದರ ಪರಿಣಾಮ ತುಂಬ ಕೆಟ್ಟದಾಗಿರುತ್ತದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಕಲ ಐಶ್ವರ್ಯವನ್ನು ಪಡೆದುಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಬೇಕಾಗುತ್ತೆ. ಏಕೆಂದರೆ ದೇವರು ಯಾವ ರೂಪದಲ್ಲಾದರೂ ನಿಮಗೆ ವಿಶೇಷವಾಗಿರುವಂತಹ ಸೂಚನೆಯನ್ನು ಕೊಡಬಹುದು. ನೀವು ಹಲವಾರು ವರ್ಷಗಳಿಂದ ಕಷ್ಟಪಡ್ತಿರುವಂತಹ ಒಂದು ವಿಶೇಷತೆಯಿಂದ ತುಂಬಿರುವಂತಹ ಜೀವನವನ್ನು ನಡೆಸ್ತಾ ಇರೋದ್ರಿಂದ ದೇವರು ಒಂದು ಚಿಟ್ಟೆಯ ಮೂಲಕ ಕೂಡ ಬರಬಹುದು. ಚಿಟ್ಟೆ, ಹಾವು ಅಥವಾ ಯಾವುದೇ ರೀತಿಯ ಸರ್ಪಗಳು ಕಾಣಿಸಿಕೊಳ್ಳೋದು ಖಂಡಿತವಾಗಿ ನಿಮ್ಮ ಅದೃಷ್ಟದ ಸೂಚನೆಯಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳು ಕೊನೆಗೊಳ್ಳುವ ಹಂತ ಬಂದಿದೆ ಅಂತ ನಿಮಗೆ ತಿಳಿಸೋದಕ್ಕೆ ಈ ಒಂದು ವಿಶೇಷವಾದ ಸೂಚನೆಯನ್ನು ದೇವರು ಕಳಿಸ್ತಾ ಇದ್ದಾರೆ. ಈ ದೇವತೆ ನಿಮ್ಮನ್ನು ರಕ್ಷಿಸಲು ಸರ್ವಶಕ್ತಿಯಿಂದ ದೊಡ್ಡದಾದ ನಿರ್ಧಾರಗಳನ್ನು ತಂದು ಕೊಟ್ಟುತ್ತಿದೆ. ನಿಮಗೆ ಸರಿಯಾಗಿ ಕೇಳಿಕೊಳ್ಳುವಂತಹ ದೇವರು ನಿಮಗಾಗಿ 2 ದೊಡ್ಡ ವಿಷಯವನ್ನು ಕರುಣಿಸ್ತಾ ಇದ್ದಾರೆ. ಈ ನಿರ್ಧಾರವು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ ಮತ್ತು ಇದೀಗ ನೀವು ಗಳಿಸಿರುವಂತಹ ಎಲ್ಲವನ್ನ ಪಡೆದುಕೊಳ್ತೀರಾ. ಬೇರೆ ರೀತಿಯಲ್ಲಿ ಹೇಳೋದಾದರೆ ಸ್ನೇಹಿತರೆ, ಖಂಡಿತವಾಗಿ ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶವನ್ನು ನೀವು ಈ ಸಮಯದಲ್ಲಿ ಪಡೆದುಕೊಳ್ಳಬಹುದು. ಏಕೆಂದರೆ ಸ್ನೇಹಿತರೆ, ದೇವರ ನಿರ್ಣಯ ತಡವಾಗಿದೆ, ಆದರೆ ನ್ಯಾಯ ಕತ್ತಲೆಯಾಗಿಲ್ಲ. ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಅಂಶವು ನಿಮ್ಮನ್ನು ಉತ್ತಮವಾದ ಶ್ರೀಮತಿಗೆ ಹಾದಿಗೆ ಕೊಂಡೊಯ್ಯುತ್ತದೆ.
ಈ ಸಮಯದಲ್ಲಿ ನೀವು ಬಹಳಷ್ಟು ಶ್ರಮಿಸಿರೋದ್ರಿಂದ ನೀವು ಎಲ್ಲವನ್ನ ಪಡೆದುಕೊಳ್ಳೋಕೆ ಅರ್ಹರಾಗಿದ್ದೀರಾ. ನಿಮ್ಮ ಪಾದಗಳ ಬಳಿ ಬರುತ್ತದೆ. ನಿಮ್ಮ ಶತ್ರುಗಳ ಕಣ್ಣು ಮುಚ್ಚಿಕೊಂಡು ಬಿಡುತ್ತಾರೆ. ಹೇಗೆಂದರೆ ಈಗ ನಿಮ್ಮ ಅದೃಷ್ಟ ಚಿನ್ನದ ರಥದ ಮೇಲೆ ಸವಾರಿ ಮಾಡುವಂಥದ್ದು. ಈಗ ರಾಜನಾಗಲು ಸಿದ್ಧರಾಗಿರಿ ಸ್ನೇಹಿತರೆ. ಅಳುವಂತಹ ಮತ್ತು ದುಃಖಿಸುವಂತಹ ಸಮಯ ಮುಗಿದಿದೆ. ಈಗ ನಗುವ ಸಮಯ ಪ್ರಾರಂಭವಾಗ್ತಾ ಇದೆ ಮತ್ತು ಇದನ್ನು ಆಚರಿಸುವಂತಹ ಸಮಯ. ನೀವು ಬಹಳ ಸಮಯದಿಂದ ಇದನ್ನು ಹೇಳ್ತಿದ್ದೀರಾ, ಕಾತುರದಿಂದ ಕಾಯ್ತಿದ್ದೀರಾ. ಈಗ ನಿಮ್ಮ ಶತ್ರುಗಳು ಅಳುತ್ತಾರೆ ಮತ್ತು ನೀವು ಆಚರಿಸುತ್ತೀರಾ. ನಿಮ್ಮ ಶತ್ರುಗಳು, ನಾನು ನಿಮಗೆ ತುಂಬ ತೊಂದರೆ ಕೊಟ್ಟಿದ್ದೇನೆ, ನಿಮ್ಮ ಜೀವನದಲ್ಲಿ ಎಷ್ಟೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ, ಆದರೆ ನೀವು ದೇವರಲ್ಲಿ ನಂಬಿಕೆಯನ್ನು ಬಿಟ್ಟುಕೊಟ್ಟಿಲ್ಲ, ಎಂದೂ ಕೂಡ ಕಳೆದುಕೊಂಡಿಲ್ಲ. ಒಂದು ದಿನ ಎಲ್ಲವೂ ಸರಿ ಹೋಗುತ್ತದೆ ಎನ್ನುವಂತಹ ದೃಢ ಸಂಕಲ್ಪದ ಮೂಲಕ ಹಗಲಿರುಳು ಯೋಚಿಸುತ್ತಲೇ ಇದ್ದೀರಿ. ಈಗ ನೀವು ಕಾಯುತ್ತಿದ್ದಂತಹ ಸಮಯ ಕೊನೆಗೂ ಬಂದಿದೆ. ದೇವರ ಆಶೀರ್ವಾದ ಈಗ 2 ಪ್ರಮುಖವಾದ ನಿರ್ಧಾರವನ್ನು ಘೋಷಿಸಲು ಬರುತ್ತಿದ್ದಾರೆ. ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ಈಗ ನಿಮ್ಮ ಅದೃಷ್ಟ ವಜ್ರಗಳು ಮತ್ತು ಮುತ್ತುಗಳಿಗಿಂತ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಈ ತಿಂಗಳು ನಿಮ್ಮ ಅನೇಕ ಗ್ರಹಗಳು ನಿಮ್ಮ ಇಡೀ ಪ್ರಪಂಚವನ್ನೇ ಬದಲಾಯಿಸುತ್ತದೆ. ಏಪ್ರಿಲ್ 6ರಿಂದ 10ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಶನಿ ಗ್ರಹ ಬಲಶಾಲಿಯಾಗಿರುತ್ತೆ. ಮಂಗಳನು ಸ್ವಲ್ಪ ಬಲಶಾಲಿ ಆಗ್ತಾ ಇದ್ದಾನೆ. ಶುಕ್ರ ಗ್ರಹನ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಮೇಲೆ ನೇರವಾದ ಪರಿಣಾಮ ಬೀರುತ್ತೆ. ನಿಮ್ಮ ಶತ್ರುಗಳ ಮೇಲೆ ಪರಿಣಾಮ ಬೀರುತ್ತೆ. ಈ ಸಮಯ ಬಂದಾಗ ಭೇಟಿಯಾಗಲು ತನ್ನ ಬಲದಿಂದ ಹೊರಬರುವಂತೆ ಈ ಶತ್ರುಗಳು ಬಂದಾಗ ನಿಮ್ಮ ಮೇಲೆ ದಾಳಿ ಮಾಡುತ್ತಾರೆ. ಅವರು ಸಹ ರಹಸ್ಯವಾಗಿ ಮಾಡುತ್ತಾರೆ. ಅವರು ಮಾಟ ಮಂತ್ರ ತಂತ್ರ ಮಾಡ್ತಾರೆ ಮತ್ತು ಇದೆಲ್ಲವೂ ಕೂಡ ಯಾವತ್ತೂ ಕೂಡ ಮಾತ್ರ ನಡೆಯುತ್ತಿಲ್ಲ. ಇದು ಹಲವಾರು ವರ್ಷಗಳಿಂದ ನಡೀತಾ ಬಂದಿದೆ, ಆದರೆ ಅದು ನಿಮ್ಮ ಗಮನಕ್ಕೆ ಬಂದಿಲ್ಲ. ಈ ಶತ್ರುಗಳು ವರ್ಷಗಳಿಂದ ನಿಮ್ಮ ಮೇಲೆ ಮಾಟ ಮಂತ್ರ ತಂತ್ರವನ್ನು ಬಳಸ್ತಿದ್ದಾರೆ. ಈಗ ನೀವು ಕಷ್ಟದ ಜೀವನವನ್ನು ನಡೆಸಲು, ಕಷ್ಟಗಳ ಮೂಲಕ ಬದುಕಲು ಇವರೇ ಕಾರಣವಾಗಿರ್ತಾರೆ. ಆದರೆ ನೀವು ಎಲ್ಲದಕ್ಕೂ ಕೂಡ ಹೋಗಿಕೊಂಡಿದ್ದೀರಾ. ಏಕೆಂದರೆ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾರೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ನಿಮಗೆ ಅದರಲ್ಲಿ ಯಶಸ್ಸು ಸಿಗೋದಿಲ್ಲ. ಎಲ್ಲವೂ ಕೂಡ ನೀವು ಅಂದುಕೊಂಡಂತೆ ನಡೀತಾ ಇಲ್ಲ. ನೀವು ಪ್ರೀತಿ ಪಾತ್ರರಿಂದ ನಡೆಯುತ್ತಿರುವಂತಹ ಪ್ರತಿಯೊಂದು ತೊಂದರೆಗೂ ಕೂಡ ಒಳಗಾಗ್ತಾ ಇದ್ದೀರಾ. ನಿಮ್ಮ ಪ್ರೀತಿ ಪಾತ್ರರಲ್ಲಿ ಕೆಲವರು ನಿಮ್ಮ ಸುತ್ತಮುತ್ತಲು ವಾಸಿಸ್ತಾರೆ ಮತ್ತು ಅವರು ನಿಮ್ಮ ಜೀವನವನ್ನು ವಿಷಪೂರಿತಗೊಳಿಸುತ್ತಿದ್ದಾರೆ. ಈ ಜನರು ನಿಮ್ಮನ್ನು ಹೊಂದಿಸಲು ಸಾಧ್ಯವಾಗದಿದ್ದಾಗ ಅವರು ನಿಮ್ಮ ಮೇಲೆ ಮಾಟ ಮಂತ್ರದ ಆಚರಣೆಗಳನ್ನು ಮಾಡಿಸ್ತಾರೆ. ಅವರು ಮಾಡುವಂತಹ ತಂತ್ರಗಳು ನಿಮ್ಮ ಮೇಲೆ ನೇರವಾಗಿ ಪರಿಣಾಮ ಬೀರ್ತಾ ಇದೆ. ನಿಮ್ಮ ಸಂತೋಷವನ್ನು ಬಂಧಿಸ್ತಾ ಇದ್ದಾರೆ, ನಿಮ್ಮ ಪ್ರಗತಿಯನ್ನು ಬಂಧಿಸ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಹಾಳಾಗ್ತಾ ಇದೆ. ಜಾಗರೂಕರಾಗಿರೋದು ಬಹಳ ಮುಖ್ಯ. ಏಕೆಂದರೆ ಈ ಸಮಯ ನಿಮ್ಮ ಶತ್ರುಗಳ ಭಯವು ನಿಮ್ಮನ್ನು ಮುಂದೆ ಸಾಗದಂತೆ ತಡೆಯೋದಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ನಾವು ಎಷ್ಟು ಸಮಯ ಅಡಗಿಕೊಂಡು ಬದುಕಬಹುದೋ ಅಷ್ಟು ಸಮಯ ನಮ್ಮ ಪ್ರಗತಿ ಹೊಂದಲು ಸಾಧ್ಯವಾಗೋದಿಲ್ಲ. ನೀವು ಈಗ ಎಲ್ಲವನ್ನ ದೂರ ಮಾಡಿ ಹೊರಬರುವಂತಹ ಸಮಯ. ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಕಂಡುಕೊಳ್ಳಲು ಬಯಸುತ್ತೇವೆ. ನಿಮ್ಮ ಶತ್ರುಗಳಿಂದ ನೀವು ರಕ್ಷಣೆ ಪಡೆದುಕೊಳ್ಳೋದು ಹೇಗೆ ಎಂದು ಇವಾಗ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಶತ್ರುವಿನ ತಂತ್ರ ಮಂತ್ರ ಎಷ್ಟೇ ಅಪಾಯಕಾರಿಯಾಗಿದ್ದರೂ ಕೂಡ ಯಾರೂ ನಿಮಗೆ ಹಾನಿ ಮಾಡಲು ಸಾಧ್ಯವಾಗೋದಿಲ್ಲ. ಏಕೆಂದರೆ ಖಂಡಿತವಾಗಿ ಈ ಸಮಯ ದೇವರ ನೇರವಾದ ಕೃಪಕಟಾಕ್ಷ ನಿಮಗೆ ಒಂದು ವಿಶೇಷವಾದ ಶ್ರೀರಕ್ಷೆಯನ್ನು ನೀಡ್ತಾ ಇದೆ. ನೀವು ಎಲ್ಲರನ್ನ ಗಮನಿಸಿ ಮತ್ತು ಪರಿಗಣಿಸಿ ಮತ್ತು ನಂತರ ಮಾತ್ರ ನೀವು ಜನರನ್ನು ನಂಬುತ್ತೀರಾ. ಈಗ ಈ ಕ್ಷಣದಲ್ಲಿ ಗಮನವಿಟ್ಟು ಕೇಳಿ. ಶತ್ರುಗಳನ್ನು ಹೇಗೆ ಕಂಡುಹಿಡಿಯಬೇಕು, ಗುರುತಿಸಬೇಕು. ಈಗ ನಾನು ನಿಮಗೆ 3 ಚಿಹ್ನೆಗಳನ್ನು ಹೇಳ್ತಾ ಇದ್ದೇನೆ. ಅವುಗಳಲ್ಲಿ 2 ನೀವು ನೋಡಿದರೆ ಸಾಕು, ನಿಮಗೆ ಅರ್ಥವಾಗುತ್ತದೆ ನಿಮಗೆ ಏನು ಕೆಟ್ಟದ್ದು ಸಂಭವಿಸುತ್ತದೆ ಮತ್ತು ಯಾರು ಸಂಭವಿಸೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಮೊದಲು ಅವರ ಹೆಸರನ್ನು ನಿಮ್ಮ ಹೆಸರನ್ನು ಕರೆಯುವಾಗ ಪದೇ ಪದೇ ಸೀನುತ್ತಾರೆ ಅಥವಾ ನಿಮಗೆ ಇದ್ದಕ್ಕಿದ್ದಂತೆ ಶೀತ ಬರುತ್ತದೆ. ಗಮನ ಕೊಡಿ. ನೀವು ಎಲ್ಲೋ ಕುಳಿತಿರ್ತೀರಾ, ಅದು ಯಾವುದೇ ರೀತಿಯ ಕೆಲಸ ಆಗಿರ್ಬೋದು, ಎಲ್ಲೇ ರೀತಿಯ ಸಂಬಂಧಿಕರ ಮನೆ ಆಗಿರ್ಬೋದು, ಹೊಸ ಸ್ನೇಹಿತರ ಹತ್ರ ಆಗಿರಬಹುದು. ನೀವು ನಿಮ್ಮ ನೆರೆಹೊರೆಯವರು ನಿಮ್ಮ ಹೆಸರು ಕರೆಯುವಾಗ ಪದೇ ಪದೇ ಸೀನುತ್ತಿದ್ದರೆ ಅಥವಾ ನಿಮಗೆ ತಕ್ಷಣ ಶೀತವಾಗಿ ಚಳಿ ಅನಿಸಿದರೆ ಅದು ಒಂದು ಸೂಚನೆಯಾಗಿರುತ್ತದೆ. ಇದನ್ನು ಹಗುರವಾಗಿ ಪರಿಗಣಿಸಬಾರದು. ಮತ್ತು ಯಾವತ್ತೂ 2ನೇ ಲಕ್ಷಣವೆಂದರೆ ಕಾಲುಗಳಲ್ಲಿ ಯಾವಾಗಲೂ ಭಾರವಾದ ಭಾವನೆ ಅಥವಾ ನಿಮ್ಮ ಕನಸಿನಲ್ಲಿ ಖಾಲಿಯಾದಂತಹ ನದಿ ಅಥವಾ ಸ್ಮಶಾನವನ್ನು ಅಥವಾ ದೇವಸ್ಥಾನದ ಗುಡಿ ಗೋಪುರಗಳಲ್ಲಿ ದೇವರೇ ಇಲ್ಲದಿರುವಂತಹ ಪರಿಸ್ಥಿತಿಯನ್ನು ಕಂಡರೆ ಅದು ಕೂಡ ಸಣ್ಣ ಸಂಕೇತವಲ್ಲ. ನಿಮ್ಮ ದಾರಿಯನ್ನು ಪದೇ ಪದೇ ತಡೆಯುತ್ತಿರೋದು 3ನೆಯ ವ್ಯಕ್ತಿ ಅಂತ ನಿಮಗೆ ಅನಿಸುತ್ತದೆ. ನಿರಂತರವಾಗಿ ಅದೇ ವ್ಯಕ್ತಿಯನ್ನು ನೆನಪಿಸಿಕೊಳ್ತೀರಾ. ಏಕೆಂದರೆ ಯಾಕೋ ಗೊತ್ತಿಲ್ಲ, ಅರ್ಥವಾಗದೆ ಈ ರಾಶಿ ಚಕ್ರದವರಿಗೆ ಪ್ರತಿಯೊಂದು ಚಿಹ್ನೆಯು ಅಸೂಯೆ ಪಟ್ಟಂತಹ ವ್ಯಕ್ತಿ ನಿಲ್ಲಿಸಲು ಬಯಸ್ತಾ ಇದ್ದಾರೆ ಎನ್ನುವಂತಹ ಅಪವಾದ ಮತ್ತು ಮನಸ್ಸಿನಲ್ಲಿ ದೃಢವಾದ ಭಾವನೆ ಬರ್ತಾ ಇರುತ್ತೆ. ಯಾವಾಗಲೂ ಮನಸ್ಸಿನಲ್ಲಿ ಭಾರವಾಗಿರುವಂತಹ ಕನಸಿನಲ್ಲಿ ಪದೇ ಪದೇ ಎಚ್ಚರಗೊಳ್ಳುವಂತಹ ಪರಿಸ್ಥಿತಿ. ಯಾವುದೇ ಒಂದು ವ್ಯವಹಾರವನ್ನು ತೆರೆದಿರುವ ಸಮಯದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದ್ರೂ ಕೂಡ ಸ್ವಲ್ಪ ದಿನಕ್ಕೆ ಎಲ್ಲವೂ ನಾಶವಾಗುತ್ತದೆ. ಮನೆಯಲ್ಲಿ ಸಿಲುಕಿಕೊಳ್ಳುವಂತಹ ಹಣದ ಅಪಾಯಗಳು, ಕಷ್ಟಗಳು ನಿಮ್ಮನ್ನು ಕಷ್ಟಕ್ಕೆ ದೂಡ್ತಾ ಇದೆ. ಕುಟುಂಬಕ್ಕೆ ದುಃಖ ಬರುತ್ತದೆ. ಜನರು ನೇರವಾಗಿ ದಾಳಿ ಮಾಡದೇ ಇದ್ರೂ ಕೂಡ ಕೆಲವರು ಹಿಂದಿನಿಂದ ದಾಳಿ ಮಾಡಬಹುದು. ಕೆಟ್ಟ ಕಣ್ಣಿನ ದೃಷ್ಟಿಯನ್ನು ನಿಮ್ಮ ಮೇಲೆ, ನಕಾರಾತ್ಮಕತೆಯನ್ನು ಒಂದು ರೀತಿಯಲ್ಲಿ ನಿಮ್ಮ ಮನೆಗೆ ಹಾಕ್ತಾ ಇದ್ದಾರೆ.
ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಕೆಟ್ಟದ್ದು ಸಂಭವಿಸಿ ಹೋಗಿದೆ. ಆದರೆ ಎಲ್ಲ ಬಂದಂತಹ ಅಪಾಯವನ್ನು ದೇವರು ದೂರ ಮಾಡಿದ್ದಾರೆ. ನೀವು ಈ ಸಮಯದಲ್ಲಿ ಏನು ಮಾಡಬೇಕಂದ್ರೆ, 1 ಲೋಟ ನೀರಿಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಲಕ್ಷ್ಮೀ ದೇವಿ ಹೆಸರನ್ನು ಹೇಳಿ ಆ ನೀರನ್ನು ಕುಡಿಯಬೇಕು. ಆಗ ತಕ್ಷಣ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮೇಲೆ ಕೆಟ್ಟ ಕಣ್ಣಿನ ದೃಷ್ಟಿ ಇದ್ದರೆ ಹೊರಟು ಹೋಗುತ್ತೆ. ಈಗ ನಿಮ್ಮ ಸಮಯ ಬಂದಿದೆ, ನೀವು ಅದೃಷ್ಟವಂತರು. ಏಕೆಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಈಗ ಜನಜಾತ್ರೆ ಸೇರುವಂತಹ ಸಂದರ್ಭ. ಆದ್ದರಿಂದ ಎಲ್ಲರ ದೃಷ್ಟಿ ನಿಮ್ಮ ಮೇಲೆ ಇರುತ್ತದೆ. ಏಪ್ರಿಲ್ 6, 7, 8, 9, 10 ನಿಮ್ಮ ಮನೆ ಬಾಗಿಲಲ್ಲಿ ಜನಜಾತ್ರೆ ಸೇರುತ್ತೆ. ಕಾರಣ ತಿಳಿದುಕೊಂಡ್ರೆ ಖಂಡಿತವಾಗಿ ಆಶ್ಚರ್ಯ ಪಡ್ತೀರಾ. ಎಷ್ಟೋ ವರ್ಷದಿಂದ ಅಂದುಕೊಂಡಂತಹ ಕೆಲಸಗಳು ನಡೆದೇ ನಿಂತು ಹೋಗಿದ್ರೆ, ಹಳೆಯ ಆಸ್ತಿ ಪಾಸ್ತಿ ವಿಚಾರಗಳಲ್ಲಿ ಅಡೆತಡೆಗಳು ತೊಂದರೆಗಳು ಬಂದಿದ್ರೆ, ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಲಕ್ಷಾಂತರ ರೂಪಾಯಿ ಯಾವುದೇ ವಹಿವಾಟುಗಳು ಸಿಲುಕಿಕೊಂಡಿದ್ರೆ ಖಂಡಿತವಾಗಿ ಈಗ ಎಲ್ಲವೂ ನಿಮ್ಮಂತೆ ಆಗುತ್ತೆ. ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಹಣ ಸಿಗುತ್ತೆ. ಏಕೆಂದರೆ ಭಯ ಪಡಬೇಡಿ, ಗ್ರಹಣದ ನಂತರ ಮೇಲಿಂದ ರಕ್ಷಣೆ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಅದೇ ರೀತಿ ಈಗ ದೇವರ ಆಶೀರ್ವಾದ ಸಿಗ್ತಾ ಇದೆ. ಏನೇ ನಡೆದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೋಸ್ಕರ ಅಂತ ಅನ್ಬೇಕು. ಈ ಸಂಕೇತಗಳು ನಿಮ್ಮ ಮನಸ್ಸನ್ನು ಮತ್ತು ಏನಾದರೂ ಕೆಟ್ಟದ್ದು ಅಥವಾ ಒಳ್ಳೆಯದು ಸಂಭವಿಸುತ್ತದೆ ಎಂದು ಹೇಳುತ್ತಿದ್ದರೆ, ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಯಾವುದೇ ಪ್ರಶ್ನೆ ಅಥವಾ ಆಲೋಚನೆ ಬಂದರೂ ಅದನ್ನು ಹಗುರವಾಗಿ ಪರಿಗಣಿಸಬೇಡಿ. ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಅದ್ಭುತವಾಗಿ ನಡೆಯುತ್ತದೆ. ಏಕೆಂದರೆ ಈ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುತ್ತೆ. ನೀವು ಬಹಳಷ್ಟು ಶಕ್ತಿವಂತರಾಗ್ತೀರಾ, ಬುದ್ಧಿವಂತರಾಗ್ತೀರಾ ಮತ್ತು ಕನ್ಯಾ ರಾಶಿಯವರಿಗೆ ಅನುಕೂಲಕರವಾಗಿರುವಂತಹ ಸಂಯೋಜನೆಯನ್ನು ಗ್ರಹಗಳು ರೂಪಿಸ್ತಾ ಇದ್ದಾರೆ. ಯಾರೋ ಒಬ್ಬರು ಬಹಳ ಸಮಯದಿಂದ ಸರ್ಕಾರಿ ನಿಧಿಯಲ್ಲಿ ಹಣವನ್ನು ಹಿಡಿದಿಟ್ಟುಕೊಂಡಿದ್ದಾರೆ. ಸಂಕಷ್ಟದಲ್ಲಿದ್ದಾಗ ಸ್ವಲ್ಪ ಹಣ ಎಲ್ಲೋ ಸಿಕ್ಕಿ ಹಾಕಿಕೊಂಡಿತ್ತು. ನಾನು ಅದನ್ನು ಸಾಲವಾಗಿ ನೀಡಿದ್ದೆ, ಅವರು ಅದನ್ನು ಹಿಂತಿರುಗಿಸಿರಲಿಲ್ಲ. ಹಠಾತ್ ಆಗಿ ಲಾಭಗಳ ಸಾಧ್ಯತೆ ಇದೆ. ಶತ್ರುಗಳು ಸೋಲುತ್ತಾರೆ. ಮಾನಸಿಕವಾಗಿ ಆರೋಗ್ಯ ಹೆಚ್ಚಾಗುತ್ತದೆ. ವಿಶೇಷವಾಗಿ ಉದ್ಯೋಗ ಬದಲಾಯಿಸಲು ಬಯಸುವಂಥವರಿಗೆ ಅತ್ಯುತ್ತಮವಾದ ದೀರ್ಘಕಾಲದವರೆಗೆ ನ್ಯಾಯಾಲಯದಲ್ಲಿ ಸಿಲುಕಿಕೊಂಡಿದ್ದಂತಹ ಮತ್ತು ತೊಂದರೆ ಅನುಭವಿಸುತ್ತಿದ್ದಂಥವರಿಗೆ ಈ ಸಮಯವು ದೈವಿಕವಾದ ಹಸ್ತಕ್ಷೇಪವನ್ನು ತರ್ತಾ ಇದೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಈಗ ಈ ಹೆಜ್ಜೆ ಇಡುವುದು ಬಹಳ ಮುಖ್ಯವಾಗಿದೆ. ನಿಮಗೆ ಏನು ಹಾನಿ ಮಾಡಬಾರದು ಎಂದು ನೀವು ಬಯಸಿದರೆ ಖಂಡಿತವಾಗಿ ನಿಮಗೆ ಶುಭವಾಗುತ್ತದೆ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಹಣವನ್ನು ಸಂಪಾದನೆ ಮಾಡಿಕೊಳ್ಳೋಕೆ ನೀವು ಎಲ್ಲಿ ಕೈ ಹಾಕಿದರೂ ಕೂಡ ಅಲ್ಲಿ ಅದೃಷ್ಟ ನಿಮ್ಮದಾಗಲು ಖಚಿತವಾಗಿ ಕೂಡ ಈ ಪರಿಹಾರವನ್ನು ಪ್ರಯತ್ನ ಮಾಡಿ ನೋಡಿ. ಮುಂದಿನ 7 ದಿನಗಳಲ್ಲಿ ಈ ಪರಿಹಾರವನ್ನು ಮಾಡಿ. ಬುಧವಾರ ಅಥವಾ ಶನಿವಾರದ ದಿನ ಈ ಪರಿಹಾರವನ್ನು ಮಾಡಿದರೆ ಖಂಡಿತವಾಗಿ ಫಲ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ. ನೀವು ಹಣ ಇಡುವಂತಹ ಪರ್ಸ್ನಲ್ಲಿ ಚಕ್ಕೆಯ ಒಂದು ತುಂಡನ್ನು ಇಟ್ಕೊಳ್ಬೇಕು. ಅದು ಯಾವಾಗೂ ನಿಮಗೆ ಹಣವನ್ನು ಆಕರ್ಷಣೆ ಮಾಡುತ್ತೆ. ನಾವು ತಿಳಿಸುವಂತಹ ಪರಿಹಾರಗಳು ತುಂಬ ಸುಲಭವಾಗಿರುತ್ತೆ. ನೀವು ಇದನ್ನು ಮಾಡಿದ ತಕ್ಷಣ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪರಿವರ್ತನೆಯನ್ನು ನೀವೇ ನೋಡ್ತೀರಾ. ನೀವು ಈ ಒಂದು ಪರಿಹಾರಗಳನ್ನು ಮಾಡಬೇಕಾದ್ರೆ ಯಾರೂ ಕೂಡ ನೋಡಬಾರ್ದು. ಶ್ರೀಮ್ ಅನ್ನುವಂತಹ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಬೇಕು. ಅದು ಸಾಧ್ಯವಾಗದೇ ಇದ್ದರೆ ಪ್ರತಿದಿನ ಕನಿಷ್ಠ 3 ಬಾರಿಯಾದರೂ ನಿಮ್ಮ ಮನಸ್ಸಿನಲ್ಲಿ ಶ್ರೀಮ್ ಅನ್ನುವಂತಹ ಲಕ್ಷ್ಮೀ ಬೀಜಾಕ್ಷರಿ ಮಂತ್ರವನ್ನು ನೆನಪಿಸಿಕೊಳ್ಳಿ. ನಿಮ್ಮ ಹಣದ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಸಿಲುಕಿಕೊಂಡಂತಹ ಹಣ ಕೈ ಸೇರುತ್ತೆ. ಆಸ್ತಿ ಪಾಸ್ತಿ ವಿವಾದಗಳು ದೂರವಾಗುತ್ತೆ. ಯಾವುದಾದ್ರೂ ಮುಖಾಂತರವಾಗಿ ಹಣ ಬಂದು ನಿಮ್ಮ ಮನೆಯನ್ನು ಸೇರಿಕೊಳ್ಳುತ್ತದೆ. ಆಗ ನಿಮ್ಮ ಜೀವನದಲ್ಲಿ ಬರೀ ಸಂತೋಷದ ಕ್ಷಣಗಳು ಮಾತ್ರ ವೃದ್ಧಿಯಾಗುತ್ತದೆ. ನಿಮ್ಮ ಮನೆ ಬಾಗಿಲಲ್ಲಿ ಜನಜಾತ್ರೆ ಸೇರುತ್ತದೆ. ನೀವು ಅದೃಷ್ಟವಂತರು ಎಂದು ಸಾಬೀತುಪಡಿಸುವಂತಹ ಸಮಯ ಈಗ ಶುರುವಾಗ್ತಾ ಇರೋದ್ರಿಂದ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಗ ಕನ್ಯಾ ರಾಶಿಯವರು ಏಪ್ರಿಲ್ 6ರಿಂದ 10ನೇ ತಾರೀಕಿನವರೆಗೂ ಕೂಡ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರ ನಿಮ್ಮ ಹಲವಾರು ವರ್ಷಗಳವರೆಗೂ ಕೂಡ ನೆಮ್ಮದಿ ಮತ್ತು ಸಮೃದ್ಧಿಯ ಜೀವನಕ್ಕೆ ಕಾರಣವಾಗುತ್ತೆ. ಪ್ರತಿಯೊಂದು ಹೆಜ್ಜೆಯನ್ನು ಜಾಗರೂಕರಾಗಿಡಿ ಮತ್ತು ಎಲ್ಲವನ್ನ ಕೂಡ ಗೌಪ್ಯವಾಗಿಡಿ. ಯಾರ ಮುಂದೆ ಕೂಡ ಪ್ರದರ್ಶನವನ್ನು ಮಾಡಬೇಡಿ. ಈ ಒಂದು ವಿಶೇಷವಾದ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಮತ್ತು ನಾವು ತಿಳಿಸಿರುವಂತಹ ಪರಿಹಾರವನ್ನು ಮಾಡ್ತಾ ಬನ್ನಿ. ನಿಮ್ಮ ಜೀವನದ ಬದಲಾವಣೆಗೆ ಈಗ ಗ್ರಹಗಳು ಕೂಡ ಸಾಕ್ಷಿಯಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು ತೊಂದರೆಗಳು ದೂರವಾಗಿ ನಿಮ್ಮ ಮನೆಯಲ್ಲಿ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ವೃದ್ಧಿಯಾಗಿ ಆರೋಗ್ಯ ಭಾಗ್ಯ ದೊರೆಯಲಿ ಅಂತ ಹಾರೈಸ್ತಾ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.